ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಕೊಪ್ಪಳದಲ್ಲಿ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಕೆ ಮನವಿ. ಕೊಪ್ಪಳ ಜಿಲ್ಲೆಯಲ್ಲಿ ತಕ್ಷಣವೇ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕುಗ್ನೂರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಹಿಂಗಾರು ಕಡಲೆ ಕಟಾವು ಹಂತದಲ್ಲಿರುವುದರಿಂದ ರೈತರಿಗೆ ನಷ್ಟವಾಗದಂತೆ ಜನವರಿ ತಿಂಗಳಲ್ಲೇ ಖರೀದಿ ಕೇಂದ್ರ ಆರಂಭಿಸಿ 1 ಕ್ವಿಂಟಲ್ಗೆ ಕನಿಷ್ಠ 10,000 ರೂಪಾಯಿ ಬೆಲೆ ನಿಗದಿ ಮಾಡಬೇಕೆಂದು ಒತ್ತಾಯಿಸಲಾಯಿತು. ಈ ಮನವಿಯನ್ನು ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕುಳೂರು ಹಾಗೂ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಅವರ ನೇತೃತ್ವದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಮುರಳೀಧರ್ ಕುಲಕರ್ಣಿ ಅವರ ಮೂಲಕ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಅವರು ವಿಷಯವನ್ನು ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿಗೆ ಕಳುಹಿಸುವುದಾಗಿ ಭರವಸೆ ನೀಡಿದರು. ರಾಜ್ಯಾದ್ಯಂತ ಈಗಾಗಲೇ ರೈತರು ಕಡ್ಲಿ ಬೆಳೆದು ಇವತ್ತು ಕಟಾವು ಹಂತಕ್ಕೆ ಬಂದೈತಿ. ರಾಜ್ಯ ಸರ್ಕಾರ ಇದು ಕೇಂದ್ರ ಸರ್ಕಾರ ಬೆಲೆ ಕಡಿಮೆ ಬೆಲೆ ಐತೆ 5,000 ಚಿಲ್ಲರೆ ಮಾಡಿ ಅದನ್ನ ರದ್ದು ಮಾಡ್ಬೇಕು. ರದ್ದು ಮಾಡಿ 10,000 ರೂಪಾಯಿ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡ್ಬೇಕು. ಆಮೇಲೆ ಒಬ್ಬ ರೈತರಿಂದ ಎಷ್ಟು 50 ಕ್ವಿಂಟಲ್ ಖರೀದಿ ಮಾಡ್ಬೇಕು. ಖರೀದಿ ಮಾಡಿ ಶೀಘ್ರದಲ್ಲಿ ಖರೀದಿ ಮಾಡ್ಬೇಕು. ಎಲ್ಲಾ ಮಾಲ್ ಹೋದ್ಮೇಲೆ ತೆರೆಯೋದಲ್ಲದು. ಶೀಘ್ರದಲ್ಲಿ ಖರೀದಿ ಕೇಂದ್ರ ಇದು ಮಾಡಿ ಮೆಕ್ಕೆಜೋಳ ಮಾಡಿದ್ರೆ ರೈತರಿಗೆ ಅನುಕೂಲ ಇಲ್ಲ. ಇದು ಶೀಘ್ರ ಖರೀದಿ ಕೇಂದ್ರ ಚಾಲು ಮಾಡಿ ರೈತರಿಗೆ ಅದೊಂದು ಅನುಕೂಲ ಮಾಡ್ಬೇಕು. ಜೊತೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಇವತ್ತು ಕೂಡ ಏನೈತೆ ಅಂದ್ರೆ ಒಂದು ತಂದೆ ತಾಯಿ ಕುಡ್ಕೊಂಡು ಮದ್ಯಪಾನ ಏನೈತೆ ಅಂದ್ರೆ ಬಹಳಷ್ಟು ಯುವಕರನ್ನ ಹಾಳು ಮಾಡೈತಿ. ಮದ್ಯಪಾನ ನಿಷೇಧಗೊಳಿಸ್ಬೇಕು. ಆಮೇಲೆ ಇನ್ನ ಅದ್ರ ಜೊತೆಯಲ್ಲಿ ಏನೈತಿ 60 ವರ್ಷದ ಮುದುಕರಿಗೆ ಏನೈತಿ ಅದಕ್ಕೂ ಸಹಿತ ಇವತ್ತು ಮಕ್ಕಳು ಹೆಣ್ಣು ಮಕ್ಕಳು ಬಂದೇನು ಜಪಾನ ಮಾಡಲ್ಲ ಅವ್ರನ್ನ. ಆದ್ರೆ ಅವ್ರಿಗೂ ಕೂಡ ಇವತ್ತು 10,000 ರೂಪಾಯಿ ಪಗಾರ ಹಾಕ್ಬೇಕು. ಏನ್ ಜೊತೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿ ಮಟ್ಟದಾಗ 25 ಜೋಡಿ ಮದುವೆ ಮಾಡಿಕೊಡಂತ ವ್ಯವಸ್ಥೆ ಆಗ್ಬೇಕು. ಯಾಕಂದ್ರೆ ಒಂದು ತೊಲೆ ಬಂಗಾರಕ್ಕೆ 1,25,000 ರೂಪಾಯಿ ಐತಿ. ಈಗ ಆದ್ರ ಬಡವರು ಮಾಡ್ಕೊಳ ಕಷ್ಟ ಐತಿ. ಅದಕ್ಕೆ ಅದನ್ನಷ್ಟು ಏನೈತಿ ಇವತ್ತು ಜೋಳ ಎಲ್ಲ ಗೋಧಿ ಎಲ್ಲ ಕುಸಿಬಿ ಎಲ್ಲ ಬೆಂಬಲ ಬೆಲೆಗೆ ನಾವು ಮನವಿ ಸಲ್ಲಿಸಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಆ ಮನವಿ ಪ್ರಕಾರ ಸ್ಪಂದನೆ ಕೊಟ್ಟು ಶೀಘ್ರದಲ್ಲಿ ಎಲ್ಲವೂ ಬೆಲೆ ಬೆಂಬಲ ಬೆಲೆಗೋಷ್ಟು ಈಡೇರಿಸಿ ಅನುಕೂಲ ಮಾಡಿಕೊಡಕ್ಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡಿದ್ವಿ. ಸರ್, ಕರ್ನಾಟಕ ರಾಜ್ಯದಲ್ಲಿ ಈಗ ಹಿಂಗಾರು ಹಂಗಾಮಿನ ಕಡಲೆ ಬೆಳೆ ಕಟಾವಿಗೆ ಹಂತಕ್ಕೆ ಬಂದಿದ್ದು, ಸರ್ಕಾರ ಕೂಡಲೇ ನಮ್ಮ ರೈತರ ಕಡಲೆ ಬೆಳೆಯನ್ನು ಬೆಂಬಲ ಯೋಜನೆ ಅಡಿಯಲ್ಲಿ ಖರೀದಿ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಸರ್ಕಾರಗಳು ಏನ್ ಮಾಡ್ತಾವಪ್ಪ ಅಂದ್ರ ಕಡ್ಲಿ ಬೆಳೆ ಬಂದು ಎಲ್ಲ ದಲ್ಲಾಳಿಗಳ ಪಾಲಾದಾಗ ಮಾತ್ರ ಇವರು ಏನ್ ಮಾಡ್ತಾರಪ್ಪ ಅಂದ್ರ ಖರೀದಿ ಕೇಂದ್ರ ತೆಗಿತಾರ. ಈ ರೀತಿ ಆಗ್ಬಾರ್ದು. ಯಾಕಪ್ಪ ಅಂದ್ರ ಈಗ ಕಡ್ಲಿ ನಮ್ದು ಈಗ ಆಲ್ರೆಡಿ ಏನಪ್ಪಾ ಅಂದ್ರ ಕಟಾವು ಹಂತಕ್ಕೆ ಬಂದೈತಪ್ಪಲ್ಲ, ಈಗಾಗಲೇ ನಾವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ತಮ್ಮ ರೈತರು ಏನ್ ಮಾಡ್ತಾರ ನೋಂದಣಿ ಕಾರ್ಯ ಪ್ರಾರಂಭ ಮಾಡ್ತಾರ. ಅಂದಾಗ ಮಾತ್ರ ರೈತರು ಕಡ್ಲಿ ಏನ್ ಕಟಾವು ಆದ್ಮೇಲೆನೆ ಆ ನೋಂದಣಿ ಪ್ರಕ್ರಿಯೆ ಸ್ಟಾರ್ಟ್ ಆತಪ್ಪ ಅಂದ್ರ ಇಮಿಡಿಯೇಟ್ಲಿ ತಗೊಂಡೋಗಿ ತೂಕ ಮಾಡಿಸಿ ತಮ್ಮ ಇದನ್ನ ಏನಪ್ಪಾ ಅಂದ್ರ ದವಸ ಕಡ್ಲಿಯನ್ನ ಒಂದು ಮಾರ್ಕೆಟ್ಗೆ ತಗೊಂಡು ಹೋಗ್ಬೋದು. ಇಲ್ಲಂದ್ರೆ ಈ ಸರ್ಕಾರಗಳು ಏನ್ ಮಾಡ್ತಾವಪ್ಪ ಅಂದ್ರ ಎಲ್ಲಾ ಕಡ್ಲಿನೂ ರೈತರಿಗೆ ದಲ್ಲಾಳಿಗಳು ತಗೊಂಡು ತಮ್ಮ ಗುಡಾನ್ ತುಂಬಿಸ್ಕೊಂಡಿಂದ ಆಮೇಲೆ ಆದೇಶ ಮಾಡ್ತಾರ. ಹಂಗ ಆದೇಶ ಮಾಡಿಂದ ಏನಪ್ಪಾ ಅಂದ್ರ ಉಳ್ಳವರ ಪಾಲಾಗುತ್ತೆ, ರೈತರಿಗೆ ಏನು ಸಿಗೋಗಿಲ್ಲ. ಕನಿಷ್ಠ ಈ ವರ್ಷ ಏನ್ ಮಾಡ್ಬೇಕಪ್ಪ ಅಂದ್ರ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಕಡ್ಲಿಯನ್ನು 10,000 ರೂಪಾಯಿ ಕ್ವಿಂಟಲ್ ದರವನ್ನು ನಿಗದಿ ಮಾಡ್ಬೇಕು. ಆಮೇಲೆ ಪ್ರತಿಯೊಬ್ಬ ರೈತರಿಗೂ ಕನಿಷ್ಠ ಪಕ್ಷ ಒಂದು 50 ಕ್ವಿಂಟಲ್ ಆದ್ರೂ ಕಡ್ಲಿ ತಗೊಳ್ಳೇಬೇಕು. ಅಂದಾಗ ಮಾತ್ರ ರೈತನ ಕಡ್ಲಿ ಸೀದಾ ಏನಪ್ಪಾ ಅಂದ್ರ ಕಡ್ಲಿ ಕೇಂದ್ರಕ್ಕೆ ತಲುಪ್ತಾವ. ಇಲ್ಲ ಅಂದ್ರೆ ಇನ್ನೂ ಕೆಲವೊಂದಿಷ್ಟು 20 ಕ್ವಿಂಟಲ್ 10 ಕ್ವಿಂಟಲ್ ಯೂಸ್ ಬಿಡ್ತಾವ. ಅದು ಕೊಡ್ಬೇಕು. ಮುಕ್ತ ಮಾರ್ಕೆಟ್ ಕೊಡಕ್ ಹೋಗಪ್ಪ ಅಂದ್ರ 5,000 6,000 ರೂಪಾಯಿ ರೇಟ್ ಕೇಳ್ತಾರ. ಹಂಗಾಗಿ ರೈತರಿಗೆ ಏನಾಗ್ತದೆ ಅಂದ್ರ ಸೋತ ಹೋಗ್ಬಿಟ್ಟಾನ. ಎಣ್ಣೆ ಹೊಡೆದು ಕಡ್ಲಿ ಕಳಸ ತೆಗಿಸಿ ಎಲ್ಲ ಈಗ ಏನಪ್ಪಾ ಅಂದ್ರ ಒಂದೊಂದು ಎಕರೆಗೆ 30,000-40,000 ರೂಪಾಯಿ ಖರ್ಚು ಮಾಡಿ ಕಡ್ಲಿಯನ್ನ ಬೆಳೆದಂತ ರೈತ ಈಗ ಸ್ವಲ್ಪ ಬೆಳೆದವು. ಆಮೇಲೆ ಅವಕ್ಕೆ ಅಲ್ಲಲ್ಲಿ ಸಿಡಿ ರೋಗಗಳು ಬರಕ್ ಕುಂತಾವು. ಹಂಗಾಗಿ ಸರ್ಕಾರಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಶೀಘ್ರದಲ್ಲೇ ಈ ಜನವರಿ ಫಸ್ಟ್ ವೀಕ್ ನಲ್ಲಿ ಕಡ್ಲಿ ಖರೀದಿ ಕೇಂದ್ರ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಖರೀದಿ ಕೇಂದ್ರ ಎಲ್ಲೆಲ್ಲಿ ನಮ್ಮ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲೆಲ್ಲಿ ತೆರೀತಾರೆ ಅನ್ನೋದು ಆದೇಶ ಮಾಡಿ ಕನಿಷ್ಠ ಪಕ್ಷ ಎಲ್ಲಾ ರೈತರಿಗೂ ಅನುಕೂಲ ಮಾಡಿ ಕೊಡ್ಬೇಕಂತಂದು ನಾವು ನಿಮ್ಮ ಟಿವಿ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀವಿ ಸರ್. ನಮ್ಮ ಹೆಸರು ಯಲ್ಲಪ್ಪ ಎಚ್ ಬಾಬರಿ. ಎಲ್ಲ ಸಿಸ್ಟಮ್ ತಂದಿರ್ತ ಬಿಡಿ ಸರ್.
ಈಗ ಈ ಹಿಂದಲ್ಲೇ ಮೆಕ್ಕೆಜೋಳ ಆತು ಯಾವ್ದಾತು ಖರೀದಿ ಕೇಂದ್ರ ತೆರೀತು ಅಂತೇಳಿ ಹೆಸರು ಪರಿಹಾರನು ಕೊಟ್ಟಿಲ್ಲ, ಯಾವ್ದು ಕೊಟ್ಟಿಲ್ಲ. ಸರ್ಕಾರ ಬರೀ ಒಂದ್ ಏನಾಗೈತೆ ಅಂದ್ರೆ ಮನವಿ ಕೊಟ್ಟಿಂದ ಸರ್ಕಾರ ಎಚ್ಚೆತ್ತುಕೊಂಡು ಹೋಗಲ್ದೇನು ಅಂದ್ರೆ ಇನ್ನು ಖರೀದಿ ಕೇಂದ್ರಕ್ಕೆ ಇದಾಗಲಿ. ಈ ಸದ್ಯಕ್ಕೆ ಕಡ್ಲಿ ಬಂದ್ಬಿಟ್ಟವು, ಅಲ್ಲೇ ಒಣಿಬಿಟ್ಟವು. ಈಗ ಒಂದೂವರೆ ಒಣಗ್ಯಾವು. ಇನ್ನು 15-20 ದಿನದಲ್ಲಿ ಅದ್ರೊಳಗ ಇನ್ನು ಖರೀದಿ ಕೇಂದ್ರ ತೆರಿಬೇಕು. ಕಡ್ಲಿ ಖರೀದಿ ಕೇಂದ್ರ ತೆರಿಬೇಕು. ಆಮೇಲೆ ಅದ್ರ ಜೊತೆಯಲ್ಲಿ ಏನಾಗುತ್ತಂದ್ರ ಈಗ ಕೇಂದ್ರ ಸರ್ಕಾರ ಚುನಾವಣೆ, ಲೋಕಸಭಾ ಚುನಾವಣೆ ಮುನ್ನ 3,500 ಕೋಟಿ ರೂಪಾಯಿನ ಇವ್ರಿಗೆ ರಾಜ್ಯ ಸರ್ಕಾರಕ್ಕೆ ಹಾಕಿದ್ರು. ಅದನ್ನ ಪರಿಹಾರ ಸಹಿತ ಹಾಕ್ಬೇಕು. ಹೆಸರು ಹಾಳಾಗ್ಯಾವು, ಅದಕ್ಕೆ ಪರಿಹಾರ ಹಾಕಿಲ್ಲ. ಪಕ್ಕದ ಜಿಲ್ಲಾ ಬಂದವು, ನಮ್ ಜಿಲ್ಲಾದಲ್ಲಿ ಬಂದಿಲ್ಲ. ನಮ್ ಜಿಲ್ಲಾದಾಗ ಪರಿಹಾರ ಹಾಕ್ಬೇಕು. ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಬೆಳೆ ವಿಮೆ ಸರಿಯಾಗಿ ಬಂದಿಲ್ಲ, ಆ ಬೆಳೆ ವಿಮೆ ಹಾಕ್ಬೇಕು. ಆಮೇಲೆ ಏನಾಗುತ್ತೆ ಅಂದ್ರೆ ಇನ್ನೊಂದು ವಿಚಾರ ಏನಾಗುತ್ತೆ ಅಂದ್ರೆ ಈಗ ಹಿರಿಯರ ನಾಗರಿಕ ಆತು, ಆಮೇಲೆ ಬಡ ಕಾರ್ಮಿಕ ಗುತ್ತಿಗೆ ಕಾರ್ಮಿಕರ ಆತು ಎಲ್ಲ ಆಯ್ತು. ಏನಾಗುತ್ತೆ ಅಂದ್ರ ಅದು ಒಂದು ಇದನ್ನ ಹಾಕಂತ ವ್ಯವಸ್ಥೆ ಏನು ಅವ್ರಿಗೆ ಒಂದು 10,000 ರೂಪಾಯಿ ತಿಂಗಳ 10,000 ರೂಪಾಯಿ ಹಾಕಂತ ವ್ಯವಸ್ಥೆ ಹಾಕ್ಬೇಕು. ಈಗಿನ ಕಾಲದಾಗ ಮಕ್ಕಳು ನೋಡ್ಕೊಳ್ಳಲ್ಲ, ಏನು ನೋಡ್ಕೊಳ್ಳಲ್ಲ. ಕಡೆಗೆ ಅದ್ರಲ್ಲಿಂದ ಬದುಕಿ ಜೀವನ ಮಾಡ್ತಾರ. ಮುದೇರು ಏನೈತಿ ಹ್ಯಾಂಡ್ರ್ ಮಾಡ್ಕೊಂಡ್ಗಳೇ ಹೊರಗೆ ಹೋಗ್ತಾರ. ಈ ಮದ್ಯಪಾನನ ಪೂರ್ಣ ರಾಜ್ಯಾದ್ಯಂತ ನಿಷೇಧ ಮಾಡ್ಬೇಕು. ಏನೈತಿ ತಂದೆ ತಾಯಿ ಇದ್ರ ಕುಂತ್ಕೊಂಡ ಕುಡಿತಾರ, ಆ ಕುಡಿಯೋದನ್ನು ಬಂದ್ ಮಾಡ್ಬೇಕು. ಕುಡಿಯೋದನ್ನು ಬಂದ್ ಮಾಡಿದ್ರೆ ಸಿದ್ದರಾಮಯ್ಯ ಫೋಟೋ ಹಾಕೊಂಡು ಪೂಜೆ ಮಾಡ್ತಾರ ರಾಜ್ಯದಾಗ, ಅದನ್ನ ಮಾಡಂತ ವ್ಯವಸ್ಥೆ ಆಗ್ಬೇಕು. ಆಮೇಲೆ ಏನಾಗುತ್ತೆ ಅಂದ್ರ ಈಗ ಏನ ಮದ್ವಿ ಬಡವ್ರ ಮದ್ವಿ ಮಾಡ್ಕೊಳೋ ಕಷ್ಟ ಐತಿ. ಒಂದು ತೊಲಿ ಬಂಗಾರಕ್ಕೆ 1.5 ಲಕ್ಷ 2 ಲಕ್ಷ ಐತಿ. 1,20,000 ರೂಪಾಯಿ ಐತಿ. ಅದನ್ನೇನೈತಿ ಸರ್ಕಾರ ಒಂದು ಏನಾಗುತ್ತಂದ್ರ ಪಂಚಾಯತಿಲಿಂದ 25 ಜೋಡಿ ಸರ್ಕಾರ ಬಡವ್ರ ಮದ್ವಿ ಮಾಡಿಕೊಟ್ರ ಇನ್ನೂ ಅದಕ್ಕಿಂತ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಹೇಳಿ ಇನ್ನು ವಿವಿಧ ಬೇಡಿಕೆಗಳದಾವು. ಇವೆಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು. ಯಾಕಂದ್ರೆ ಈ ಕಡ್ಲಿ ಖರೀದಿ ಕೇಂದ್ರ ತೆರೆಯೋದ್ರೇನು, ಈ ಕಡ್ಲಿಕ್ಕೆ ಬಿತ್ತೋದ್ರಿಂದ ನಾವು ಬರೇ ಬಿತ್ತಿ ಬೆಳಿಬೇಕಾದ್ರೆ ಒಂದು ಕಟಾವ್ ಮಿಷನ್ ಹಾಕತನಕ ಮಾರ್ಕೆಟ್ಗೆ ಕಳ್ಸತನ ಖರ್ಚೈತಿ. ಒಬ್ಬ ಕೂಲಿ ಕಾರ್ಮಿಕ 500 ರೂಪಾಯಿ 50 ರೂಪಾಯಿ ಪಗಾರ ಕೊಡ್ಬೇಕು. ಪಗಾರ ಕೊಟ್ಟಿನ ನಮ್ಗೇನು ರೈತರಿಗೆ ಉಳಿಯೋದಿಲ್ಲ. 10,000 ರೂಪಾಯಿ ಒಂದು ಕ್ವಿಂಟಲ್ ಖರೀದಿ ಮಾಡ್ಬೇಕು. 50 ಕ್ವಿಂಟಲ್ ರೈತರಿಂದ ಖರೀದಿ ಮಾಡ್ಬೇಕು. ಅದ್ ಖರೀದಿ ಮಾಡಿಂದ ಒಂದು ತಿಂಗಳದೊಳಗೆ ಅಮೌಂಟ್ ಹಾಕ್ಸ್ಬೇಕು ರೈತರಿಗೆ ಅಂತ ಹೇಳಿ ನಮ್ಮ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ನಾವು ಮನವಿ ಮಾಡೀವಿ. ಅವರು ನಮ್ಮ ತಹಸೀಲ್ದಾರ್ ಈ ಮೂಲಕ ಏನ್ ಮಾಡ್ತಾರ ಮಾತಾಡ್ಬೇಕು. ಈ ಮೂಲಕ ಮುಖ್ಯಮಂತ್ರಿಗಳಿಗೆದ್ದು ನಮ್ಮ ಮನವಿಯನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಲಾಗುವುದು. ಅಲ್ಲೇ ಅದ್ರ ಒಂದಿಷ್ಟು ಫೋಟೋ ಮಾಡ್ತೀರಿ.